ಇದೊಂದು ಮನಸ್ಸು ಕಲಕುವಂಥ ಕತೆ. ನನಗಂತೂ ಈ ಕತೆ ಕೇಳಿದಾಗೆಲ್ಲ ಸಾಕಷ್ಟು ಸಲ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ. ಕ್ರಿಸ್ಮಸ್ ಹಬ್ಬ ಬರ್ತಾಯಿತ್ತು. ಇನ್ನೊಂದು 3-4 ದಿವಸ ಇರಬೇಕು. ಎಲ್ಲ ಅಂಗಡಿಗಳಲ್ಲಿ ಭಾರೀ ಮಾರಾಟದ ಸಂಭ್ರಮ. ಹಬ್ಬಕ್ಕೆ ಅಂತ ರಿಯಾಯಿತಿ ಘೋಷಣೆ ಮಾಡಿದ್ರಿಂದ ಇನ್ನೂ ನೂಕು-ನಗಲು ಜಾಸ್ತಿ ಆಗಿತ್ತು. ದೊಡ್ಡ ದೊಡ್ಡ ಮಾಲ್ಗಳಂತೂ ಹೇಳ್ತೀರದ ಗದ್ದಲ. ಒಂದು ದೊಡ್ಡ ಮಾಲಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅದು ವಿಶೇಷ ಪ್ರಪಂಚನೇ ಸೃಷ್ಟಿ ಮಾಡಿದರು. ಒಬ್ಬ ಮಹಿಳೆ ಮಾಲಿಗೆ ಸಾಮಾನು ತೊಗೊಂಬರೋಕ್ಕೆ ಹೋದ್ಲು. ಪಟ್ಟಿ ಉದ್ದ ಆಗಿತ್ತು. ಆ ತಳ್ಳೋ ಗಾಡಿ ಇರುತ್ತಲ್ಲ, ತಳ್ಳೋ ಗಾಡಿ ತೊಗೊಂಡು ಹೋಗಿ ತನಗೆ ಬೇಕಾದ ವಿಭಾಗಕ್ಕೆ ಹೋದ್ಲು. ತನಗೇನು ಬೇಕೋ ಸಾಮಾನು ತುಂಬಿಕೊಂಡ್ರು. ಬೇಗ ಬೇಗ ಹೋಗೋ ಸಾಧ್ಯ ಇರಲಿಲ್ಲ. ತುಂಬ ಜನ ಇದ್ರಲ್ಲ, ಎಲ್ಲಿ ನೋಡಿದ್ರೆ ಜನ. ಎಲ್ಲರೂ ತಮ್ಮ ತಮ್ಮ ಗಾಡಿಗಳನ್ನು ತೊಗೊಂಡು ಹೋಗುವಾಗ ಮೆಟ್ಲುಗಳತ್ತ ಉದ್ದುದ್ದ ಕ್ಯೂ ಇತ್ತು. ಎಲ್ಲ ಕೊಂಡ್ಕೊಂಡ್ರು ಸಾಮಾನು. ಕೊನೆಗೆ ದುಡ್ಡು ಕೊಡಬೇಕಲ್ವಾ, ಆ ಕೌಂಟರ್ ಹತ್ತಿರ ಬರಬೇಕು. ಕೌಂಟರ್ ಹತ್ತಿರ ಇಷ್ಟು ಉದ್ದ ಕ್ಯೂ. ಹೋ ಅಂದ್ಲಕ್ಕೆ. ಈ ದುಡ್ಡು ಕೊಟ್ಟು ಹೊರಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ತಾಸಾದರೂ ಆದೀತು ಅಂದ್ಕೊಂಡ್ರು. ನಿಧಾನಕ್ಕೆ ಒಬ್ಬೊಬ್ಬರು ಸರಿತಾ ಇರಬೇಕು. ಆಮೆ ವೇಗದಲ್ಲಿ ನಿಧಾನಕ್ಕೆ ಕ್ಯೂ ಕರಗ್ತಾ ಇತ್ತು. ಆಕೇನು ಮಾಡಿದ್ದು, ಇದ್ದುದರಲ್ಲೇ ಕಡಿಮೆ ಗದ್ದಲಿರುವಂಥ ಕೌಂಟರ್ ಹತ್ತಿರ ಬಂದು ನಿಂತ್ಕೊಂಡ್ರು. ಮುಂದೊಂದು 8 ಜನ ಇದ್ದರು. ಈಕೆ ಮುಂದೆ 2 ಪುಟ್ಟ ಮಕ್ಕಳಿದ್ರು. ಆಕೆ ಕುತೂಹಲ. ಹುಡುಗ ಹಿರಿಯವ, ಅವನು 7-8 ವರ್ಷ ಇದ್ದಿದ್ದು. ಇನ್ನೊಬ್ಬಳು 5-6 ವರ್ಷ ಹುಡುಗಿ. 2 ಮಕ್ಕಳು ಬಂದಿದ್ದಾರೆ ಅಂಗಡಿಗೆ. ಅವ್ರು ನೋಡ್ತಾ ಇದ್ಲಕ್ಕೆ. ಆ ಹುಡುಗಿ ಕೈಯಲ್ಲೊಂದು ಪುಟ್ಟ ಚೀಲ. ಕೌಂಟರ್ ಹತ್ತಿರ ಬಂದ ತಕ್ಷಣ ತಾವು ತಂದು ಸಾಮಾನು ಕೊಡಬೇಕಲ್ಲ. ಕೊಟ್ಮೇಲೆ ಅವ್ರು ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಎಷ್ಟು ದುಡ್ಡು ಅಂತ ಹೇಳ್ತಾರೆ. ಆಕೆ ಕೌಂಟರ್ ಮೇಲೆ ಚೀಲ ಇಟ್ಲು. ಆ ಚೀಲದೊಳಗೆ ಒಂದು ಜೊತೆ ಹವಾಯಿ ಚಪ್ಪಲ್ ಥರ ಚಪ್ಪಲಿ, ರಬ್ಬರ್ ಚಪ್ಪಲಿ, ಆದರೆ ಬಂಗಾರ ಬಣ್ಣದ್ದು. ಆ ಹುಡುಗಿ ಅರಳಿದ ಕಣ್ಣು ಅವನ್ನೇ ನೋಡ್ತಾ ಇತ್ತು. ಆಕೆ ಹುಡುಗ ಏನು ಮಾಡಿದ ಗೊತ್ತಾ, ಇರು ಪುಟ ಅಂದ. ತನ್ನ ಜೇಬಿಂದ ನೋಟ್ ತೆಗೆದ. ಮುದ್ದೆ ಆಗಿತ್ತು ನೋಟೆಲ್ಲ, ಮುದ್ದೆ ಮಾಡಿದ್ದು. ಕೌಂಟರ್ ಹುಡುಗಿ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು 30 ರೂಪಾಯಿ ಕೊಡು ಅಂತ ಕೇಳಿದ್ಲು. ಹುಡುಗ ಟಕ್ ಅಂತ ತಿರುಗಿ ಹುಡುಗಿ ಮುಖ ನೋಡಿದ. ನಂತರ ತನ್ನ ಕೈಯಲ್ಲಿದ್ದ ನೋಟುಗಳನ್ನು ನೋಡ್ಕೊಂಡ. ನಂತರ ತಂಗಿ ಹೇಳಿದ, ನನ್ನ ಚಪ್ಪಲಿ ತೊಗೊಳೋಕ್ಕಾಗಲ್ಲ ಪುಟ್ಟಿ, ಇವತ್ತೊಂದು ದಿವಸ ಕೆಲಸ ಮಾಡಿ ದುಡ್ಡು ತೊಗೊಂಡು ನಾಳೆ ಬರೋಣ ಬಾ ಅಂದ. ತಂಗಿ ಕೈ ಹಿಡಿದು ಹೇಳ್ದ. ಹುಡುಗಿ ದುಃಖ ಉಮ್ಮಳಿಸಿ ಬಂತು. ಅಣ್ಣ, ಚಪ್ಪಲಿ ತೊಗೊಂಡೇ ಹೋಗೋಣ. ಅಮ್ಮ ಹಾಗೆ ಹೋಗ್ಬಿಟ್ರೆ ಏನು ಮಾಡೋದು, ಚಪ್ಪಲಿಯಿಂದ ಅಮ್ಮ ಹೋಗಿ ಹೆಂಗೆ ಹೋಗ್ತಾಳೆ ಅಂತ. ಆಗ ಮಗು ಅಳುವುದನ್ನು ನೋಡಿ ಹಿಂದಿದ್ದಲ್ಲ ಮಹಿಳೆ, ಆಕೆ ಕಲ್ಲ ಚುರುಕಂತ. ಆ ಹುಡುಗ ಪುಟ್ಟ ಅಣ್ಣ ಹೇಳಿದ, ಪುಟ್ಟಿ ನನ್ನ ಕಡೆ 20 ರೂಪಾಯಿ ಇದೆಯಮ್ಮ, ಚಪ್ಪಲಿಗೆ 30 ಬೇಕಂತೆ, ಬಾ ಹೋಗೋಣ, 10 ರೂಪಾಯಿ ಹೇಗಾದರೂ ಬೆಳೆಸ್ಕೊಂಡು ಬರೋಣ, ನಾಳೆ ತಗೊಳ್ಳೋಣ ಅಂದ. ಆ ಹುಡುಗಿ ಚಪ್ಪಲಿ ಮೇಲೆ ಕಣ್ಣೇ ತೆಗಿತಾ ಇಲ್ಲ, ಕಣ್ಣಲ್ಲಿ ನೀರು ಸೋರ್ತಾ ಇದೆ ಹುಡುಗಿಗೆ. ಅಣ್ಣ, ಅಮ್ಮ ಈ ಚಪ್ಪಲಿ ಹಾಕ್ಕೊಂಡ್ರೆ ಸ್ವರ್ಗದಲ್ಲಿ ಚೆನ್ನಾಗಿ ಕಾಣಿಸ್ತಾಳಲ್ವಾ? ಈ ಹುಡುಗಿ ಕುತೂಹಲ, ಸ್ವರ್ಗದಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ ಅಂತಾಳ ಹುಡುಗಿ. ಆ ಹುಡುಗನ ಕೇಳಿದ್ಲು, ಈ ನಮ್ಮ ಎಲ್ಲಿ ಹೋಗ್ತಿದ್ದಾಳಪ್ಪ? ಆ ಹುಡುಗನ ಕಣ್ಣಲ್ಲಿ ಮೋಡುಗಳು ಕುಣಿದಾಡಿಬಿಟ್ಟು. ತಟ್ಟನೆ ಹುಡುಗಿ ಹೇಳಿದ್ಲು, ಹುಡುಗನಕ್ಕಿಂತ ಮೊದಲೇನೆ ತಟ್ಟ ಅಂತ ಹೇಳಿದ್ಲು, ಅಮ್ಮ ಸ್ವರ್ಗಕ್ಕೆ ಹೋಗ್ತಾ ಇದ್ದಾಳೆ ಹಾಗೆ ಅಂತ ಅಪ್ಪ ಹೇಳಿದರು ನನಗೆ. ನಮಗೆ ಅಮ್ಮ ಎಲ್ಲಿ ಹೋಗೋದು ಬೇಡ, ಆದರೆ ಆಸ್ಪತ್ರೆ ವೈದ್ಯರು ಹೇಳಿದಾರಂತೆ ಬಹಳ ಹೆಚ್ಚು ಅಂದರೆ ಇನ್ನು 2 ದಿವಸದಲ್ಲಿ ಯಾಕೆ ಸ್ವರ್ಗಕ್ಕೆ ಹೋಗಲೇಬೇಕಂತೆ. ಅಪ್ಪ ಹೇಳಿದರು, ಸ್ವರ್ಗದಲ್ಲಿ ಎಲ್ಲ ಬಂಗಾರ ಆಗಿರ್ತದಂತೆ, ಸೃಷ್ಟಿಗಳಿಗೂ ಬಂಗಾರದ ಬಣ್ಣ ಅಂತೆ, ಅದಕ್ಕೆ ಈ ಬಂಗಾರ ಚಪ್ಪಲಿ ತೊಗೊಂಡಿರೋದು. ಇದನ್ನು ಹಾಕ್ಕೊಂಡು ಸ್ವರ್ಗದಲ್ಲಿ ನಡೆದ್ರೆ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ಲ. ಈ ಮಹಿಳೆಗೆ ಕುತ್ತಿಗೆ ನರ ಬೆಗೆದು ಬಂತು, ಕಣ್ಣು ತುಂಬಿದು. ಟಕ್ಕಂತ ಕೆಳಗೆ ಕೂತ್ಕೊಂಡು ಆ ಹುಡುಗಿ ಎದೆಗೆ ಅಪ್ಕೊಂಡ್ರು. ಹೌದು ಮಗು, ನೀನು ತಾಯಿ ದೇವತೆ ಹಾಕಿ ಕಾಣಿಸ್ತಾಳೆ, ಈ ಚಪ್ಪಲಿ ಎದುಗೋ ಅಂತ ಹೇಳಿ ತನ್ನ ಜೇಬಿನಿಂದ 30 ರೂಪಾಯಿ ತೆಗೆದುಕೊಟ್ರು ಪರ್ಸಿಂದ. ಆ ಹುಡುಗ ಹೇಳಿದ, ಆಂಟಿ ನನಗೆ 30 ರೂಪಾಯಿ ಬೇಡ, 10 ಸಾಕು, ನನ್ನ ಹತ್ರ 20 ಇದೆ ಅಂತ 10 ರೂಪಾಯಿ ತೊಗೊಂಡು ಚಕ್ಕಲಿ ತೊಗೊಂಡು ತಂಗಿನ ಎಳ್ಕೊಂಡು ಹೊರಗೆ ಹೋದ. ಈ ಮಕ್ಕಳ ತಾಯಿ ದೇವತೆಯಾಗಿ ಈ ಮಕ್ಕಳನ್ನ ಹಿಂದೆ ಬಿಟ್ಟು ಹೋಗುವಂಥ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ತಾ ಈ ಮಹಿಳೆ ಮನೆಗೆ ಬಂದಳು. ಆ ಮಕ್ಕಳ ಮನಸ್ಸಿಗೆ ತೃಪ್ತಿ ಕೊಡೋದಕ್ಕಾಗಿ ಭಗವಂತ ತನ್ನ ಉಪಕರಣವಾಗಿ ಬಳಸ್ಕೊಂಡಲ್ಲ ಅಂತ ಕೃತಜ್ಞತೆ ಕೊಟ್ಟಳು ಅಲ್ವಾ? ಆ ಮಕ್ಕಳಿಗೆ ಗೊತ್ತಿಲ್ಲ ಅಮ್ಮ ಸತ್ತು ಹೋಗ್ತಾಳೆ ಅಂತ ಗೊತ್ತಿಲ್ಲ. ಅಮ್ಮ ಸ್ವರ್ಗಕ್ಕೆ ಹೋಗ್ತಾಳೆ, ಯಾಕೆ ಒಂದು ಬಂಗಾರ ಬಣ್ಣ ಚಕ್ಲಿ ಕೊಡಿಸ್ಬೇಕು ಅಂತ ಒದ್ದಾಡ್ತಾ ಇದೆ ಆ ಮಕ್ಕಳು.
ಈ ಹೆಣ್ಮಗಳಿಗೆ ಏನಾಯಿತು ಅಂದರೆ ಆ ಮಕ್ಕಳಿಗೆ ಅಷ್ಟರ ಮಟ್ಟಿಗಾದರೂ ಸಮಾಧಾನ ಕೊಟ್ಟನಲ್ಲ, ತೃಪ್ತಿ ಕೊಟ್ಟನಲ್ಲ ಅಂತ ಸಮಾಧಾನ ಆಯಿತು. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕಿಲ್ಲ ನಾವು. ಆದರೆ ಇನ್ನೊಂದು ಯಾವುದೇ ಜೀವಕ್ಕೆ ಒಂದು ಕ್ಷಣವಾದರೂ ಸ್ವಲ್ಪವಾದರೂ ತೃಪ್ತಿ, ನೆಮ್ಮದಿ ಕೊಡುವಂಥ ಅವಕಾಶ ದೊರಕಿದಾಗ ಅದನ್ನು ತಪ್ಪಿಸ್ಕೊಳ್ಳೋದು ಬೇಡ. ಅದು ಸಿಕ್ಕರೆ ಅವ್ರಿಗೆ ಉಪಕಾರ ಮಾಡೋದಲ್ಲ, ನಮಗೊಂದು ಧನ್ಯತೆಯ ಗಳಿಕೆ ಇದ್ದ ಹಾಗೆ ಅದು. ಅದನ್ನು ದಯವಿಟ್ಟು ನಡೆಸ್ಕೊಳ್ಳೋಣ.